ಶಿರಸಿಯ ಪ್ರತಿಷ್ಠಿತ ಹೆಗಡೆ ಏಜೆನ್ಸಿಯ ಯಮಹಾ ಶೋರೂಮ್ನಲ್ಲಿ ಗುರುವಾರ ಯಮಹಾ ಎಫ್ಜಿ ವೇವ್ ಹಾಗೂ ಯಮಹಾ ಎಸ್ಎಕ್ಸ್ಆರ್ ನೂತನ ಬೈಕ್ಗಳನ್ನು ಶಿರಸಿ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಗೀತಾ ಪಾಟೀಲ್ ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು. ಈ ವೇಳೆ ಮಾತನಾಡಿದ ಅವರು, ಸಾರ್ವಜನಿಕರು ವಾಹನ ಚಾಲನೆ ಮಾಡುವಾಗ ಸಂಚಾರಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ವಾಹನ ಚಾಲನೆಯ ವೇಳೆ ಜಾಗರೂಕರಾಗಿ ಜಾಗೃತದಿಂದಿರಬೇಕು. ಕೆಲವೊಮ್ಮೆ ನಾವು ಸರಿಯಾಗಿದ್ದರೂ ಅಪಘಾತಗಳು ಸಂಭವಿಸುತ್ತವೆ. ಹಾಗಾಗಿ ಸಂಚಾರದ ಸಮಯದಲ್ಲಿ ನಾವು ಜಾಗರೂಕತೆ ವಹಿಸಬೇಕು. ಕಾನೂನು ಪಾಲಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು. ಹೆಗಡೆ ಏಜೆನ್ಸಿಯ ಮಾಲೀಕ ಶ್ರೀಪಾದ್ ಹೆಗಡೆ ಮಾತನಾಡಿ, 1978ರಿಂದ ಶಿರಸಿಯಲ್ಲಿ ಯಮಹಾ ಶೋರೂಮ್ ಅನ್ನು ಗ್ರಾಹಕರ ಸಹಕಾರದಿಂದ ನಡೆಸುತ್ತಿದ್ದೇವೆ. ಯಮಹಾ ಕಂಪನಿಯು ಮಾರುಕಟ್ಟೆಯಲ್ಲಿ ತನ್ನ ಉತ್ಪನ್ನಗಳಿಂದ ಮತ್ತು ಪೂರೈಸುವ ಸೇವೆಗಳಿಂದ ಪ್ರಸಿದ್ಧಿಯನ್ನು ಪಡೆದಿದ್ದು, ಗ್ರಾಹಕರ ಆದ್ಯತೆಗೆ ಅನುಗುಣವಾಗಿ ಕಂಪನಿಯು ಉತ್ಪನ್ನಗಳನ್ನು ತಯಾರಿಸುತ್ತಿದೆ ಎಂದರು. ಈ ವೇಳೆ ನೂತನ ಬೈಕ್ ಖರೀದಿಸಿದ ಗ್ರಾಹಕರಿಗೆ ಕೀ ಹಸ್ತಾಂತರಿಸಲಾಯಿತು. ಸಂಸ್ಥೆಯ ಮಾರ್ಕೆಟಿಂಗ್ ಮ್ಯಾನೇಜರ್ ನಾಗರಾಜ್ ಹೆಗಡೆ ನೂತನ ಬೈಕುಗಳ ವಿಶೇಷತೆಯನ್ನು ಸವಿಸ್ತಾರವಾಗಿ ವಿವರಿಸಿದರು. ಈ ವೇಳೆ ಸಂಸ್ಥೆಯ ಸಿಇಒ ಅಕ್ಷಯ್ ಹೆಗಡೆ, ಪ್ರಮುಖರಾದ ವೀಣಾ ಹೆಗಡೆ, ದಿವ್ಯಾ ಅಕ್ಷಯ್, ಅದ್ವೈತ್ ಹೆಗಡೆ ಸೇರಿದಂತೆ ಸಂಸ್ಥೆಯ ಸಿಬ್ಬಂದಿಗಳು, ಗ್ರಾಹಕರು ಉಪಸ್ಥಿತರಿದ್ದರು. ಇವಾಗ ಅದೇ ಹೇಳಿದ್ರಲ್ಲ BS6 ವೆಹಿಕಲ್ಸ್ ಅದೆಲ್ಲ ಅಂತ ಹೇಳ್ಬಿಟ್ಟು, ಸೊ ಆಸ್ ಎ ಪೊಲೀಸ್ ಪರ್ಸ್ಪೆಕ್ಟಿವ್ ಇವಾಗ ಯಾರು ವೆಹಿಕಲ್ ತೊಗೊಳ್ತಾ ಇದ್ದಾರೆ ಅವ್ರಿಗೆ ಹೇಳೋದಷ್ಟೇ, ಹೆಲ್ಮೆಟ್ನ ಧರಿಸಿ ಟ್ರಾವೆಲ್ ಮಾಡಿ. ಯಾಕಂತಂದರೆ ನಾವು ಇವಾಗ ತುಂಬ ಆಕ್ಸಿಡೆಂಟಲ್ಲಿ ನೋಡ್ತಾ ಇದ್ದೇವೆ. ಮೇ ಬಿ ನಮ್ಮ ಫಾಲ್ಟ್ ಇರದೇ ಇರ್ಬೋದು, ಅದೇ ಮೇ ಬಿ ಅದರ್ ಫಾಲ್ಟ್, ಮೆಕ್ಯಾನಿಕಲ್ ಫಾಲ್ಟ್ ಆಗಿರ್ಬೋದು, ಅಥವಾ ರಸ್ತೆ ಸರಿ ಇಲ್ಲದೆ ಆಗಿರ್ಬೋದು, ಅಥವಾ ಅಪೋಸಿಟ್ ಬರ್ತಕ್ಕಂಥ ವೆಹಿಕಲ್ನಿಂದ ಆಗಿರ್ಬೋದು. ಸೊ ಇದೆಲ್ಲದರಿಂದಲೂ ಕೂಡ ನಾವು ಆಕ್ಸಿಡೆಂಟಲ್ ರೇಷಿಯೋ ಜಾಸ್ತಿ ಆಗ್ತಾ ಇದೆ ಈಗಿನ ದಿನಗಳಲ್ಲಿ. ಸೊ ಇವು ಎಷ್ಟೋ ಜನ ಬೆಡ್ ಅರ್ನರ್ಸ್ ಆಫ್ ದ ಫ್ಯಾಮಿಲಿ ಆಗಿರ್ತಾರೆ ಇಂಥ ಆಕ್ಸಿಡೆಂಟಲ್ಲಿ ಇರ್ತಕ್ಕಂಥವ್ರು. ಎಸ್ಪೆಷಲಿ 2 ವೀಲರ್ಸ್ ಯಾರು ಓಡಿಸ್ತಾ ಇದ್ದಾರಲ್ಲ, ದೇ ಆರ್ ಲೈಕ್ ಡೇ ಟು ಡೇ ವರ್ಕಿಂಗ್, ಬಂದು ಹೋಗೋದು ಮಾಡೋರು ಜಾಸ್ತಿ ಜನ ಇರ್ತಾರೆ. ಸೊ ಅಂಥ ಸಮಯದಲ್ಲಿ ನಾವು ತುಂಬ ಕೇರ್ಫುಲ್ಲಾಗಿ ನಾವು ಅಂದ್ಕೊಳ್ತೀವಿ ಒಂದು ಹೆಲ್ಮೆಟ್ ಏನು ಮಾಡುತ್ತೆ ಅಂತ. ಬಟ್ ಒಂದು ಹೆಲ್ಮೆಟ್ ಒಂದು ಜೀವನ ಉಳಿಸ್ತಕ್ಕಂಥ ಶಕ್ತಿ ಇರುತ್ತೆ. ಅದು ಒಳ್ಳೆ ಏನು ಸ್ಟ್ಯಾಂಡರ್ಡ್ ಹೆಲ್ಮೆಟ್ ಏನು ಬರುತ್ತೆ ಅದನ್ನು ಯೂಸ್ ಮಾಡಿ ಎಲ್ಲರೂ. ಮತ್ತು ಎಸ್ಪೆಷಲಿ ಹೆಗ್ಡೆ ಗ್ರೂಪ್ ಆಫ್ ಇವರಿಗೆ ಹೇಳಿದರು, ಐ ಹ್ಯಾಡ್ ಸ್ಟಾರ್ಟೆಡ್ ಮೈ ಜರ್ನಿ ಫ್ರಮ್ ದ ಯಮಾ ಅಂತ ಹೇಳ್ಬಿಟ್ಟು. ಸೊ ಈ ಯಮಾ ಕಂಪ್ನಿ ಅವರಿಗೂ ಒಳ್ಳೇದು ಮಾಡಲಿ. ಇಲ್ಲಿಂದ ತೊಗೊಳ್ತಕ್ಕ ಯಾರು ವೆಹಿಕಲ್ ತೊಗೊಳ್ತಾ ಇದ್ದೀರಾ, ಸೇಫಾಗಿ ಡ್ರೈವ್ ಮಾಡಿ. ವಿಶಿಂಗ್ ಯು ಆಲ್ ಅ ಸೇಫ್ ಜರ್ನಿ ಅಂತ ಹೇಳಿ ಇಷ್ಟಪಟ್ಟು ಕರೆಸಿ ಇದೊಂದು ಇಲ್ಲಿಗೆ ಬಂದು 2 ಮಾತಾಡಲಿಕ್ಕೆ ಅವಕಾಶ. 1978 ಯಾರೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಈ ದ್ವಿಚಕ್ರ ವಾಹನವನ್ನು ಮಾರಾಟ ಮಾಡಿದ್ದೇ ಇಲ್ಲ. ಒಂದು ಸರ್ಕಾರದಿಂದ ಡೇಟ್ ಸರ್ಟಿಫಿಕೇಟ್ ಲೈಸೆನ್ಸ್ ತಗೊಂಡು ಅಧಿಕೃತವಾಗಿ ಮಾರಾಟ ಮಾಡಿದ್ದು ಇಡೀ ಉತ್ತರ ಕನ್ನಡ ಜಿಲ್ಲೆಗೆ ನಾನೇ ಪ್ರಪ್ರಥಮವಾಗಿ ಮಾರಾಟ ಶುರು ಮಾಡಿದ್ದೆ. 1985ನಲ್ಲಿ ಏನು ಈ ಯಮಹಾದವರು RX100 ಕೊಟ್ಟರು, RX100 ಕೊಟ್ಟಾಗ ಸ್ವಲ್ಪ ಇಲ್ಲೆಲ್ಲ ಹಿಲ್ಲಿ ಏರಿಯಾ ಇದು ಅಂತೇಳಿ ಇಡೀ ಕರ್ನಾಟಕದಲ್ಲಿ ಫಸ್ಟ್ RX100 ಬೇಕಂತಂದ್ರೆ ಜನ ಎಲ್ಲೆಲ್ಲಿಂದನೂ ಶಿರ್ಸಿ ಬರಬೇಕು. ನನಗೆ ಆಶ್ಚರ್ಯ ಆಗ್ತಿತ್ತು. ಹುಬ್ಬಳ್ಳಿ, ಬೆಳಗಾವಿ, ಮಂಗಳೂರು, ಶಿವಮೊಗ್ಗ ಆ ಕಡೆಯಿಂದ ಬಂದಿದ್ದು ಗಾಡಿ ಹೋಯ್ತಿತ್ತು ಆ ಒಂದು ಇದು. ಹೀಗಾಗಿ ಯಮಹಾದಲ್ಲಿ ಇವತ್ತು ಏನುಂಟು, ನಾನು ಒನ್ ಆಫ್ ದ ಓಲ್ಡೆಸ್ಟ್ ಡೀಲರ್. ಇವನ್ ಆಲ್ ಓವರ್ ಇಂಡಿಯಾ ಲೆವೆಲ್ ಇರ್ಬೋದು, ಸೌತ್ ಇಂಡಿಯಾ, ಕರ್ನಾಟಕ, ನನ್ನ ಹಳಬರಿ ಯಾರೂ ಇಲ್ಲ. ಮತ್ತು ಸ್ಟೆಪ್ ಬೈ ಸ್ಟೆಪ್ಪು ಈ ಯಾವುದೇ ಒಂದು ಕಂಪ್ನಿಯಲ್ಲಿ ಇವತ್ತು ಈ ಮಟ್ಟಕ್ಕೆ ಬರಬೇಕಾದ್ರೆ ಅದು ಎಷ್ಟೋ ಸರಿ ಏಳು ಬೀಳು, ಮಾಡೆಲ್ ಫೇಲ್ಯೂರು, ಮಾಡೆಲ್ ಸಕ್ಸಸ್ಸು ಅದೆಲ್ಲದೂ ಇರೋದೇ ಕಂಪ್ನಿ ಒಳಗೆ. ಅವು ಎಲ್ಲದೂ ಪ್ರತಿ ಸ್ಟೆಪ್ಪು ಪ್ರತಿ ಕ್ಷಣನೂ ನೆನಪಿಸೋದು ಅಥವಾ ನನಗೊಂದು ಮೆಮೊರಿ ಅದು ಈ ಜೀವನದಲ್ಲಿ. ಹೀಗಾಗಿ RX ಈ ಯಮಹಾ ಸಂಘನೇ ನನ್ನದು ಜೀವನ ಪ್ರಾರಂಭ ಆಯಿತು ಪ್ರೊಫೆಷನಲ್ಲು. ಇವತ್ತು ತುಂಬ ಒಳ್ಳೆ ಸೇಲ್ ಉಂಟು, ಒಳ್ಳೆ ಹೆಸರು ಉಂಟು ಯಮಹಾಕ್ಕೆ. ಅಂಥ ಗಾಡಿಯನ್ನು ನಾವು ಇವತ್ತು ಹೆಗಡೆ ಏಜೆನ್ಸಿ ವತಿಯಿಂದ ಇವತ್ತು ಬಿಡುಗಡೆಗೊಳಿಸ್ತಾ ಇದ್ದೇವೆ ತಮ್ಮಿಂದ. ಇದನ್ನು ಫುಲ್ ಪ್ಲೆಜ್ಡ್ ಇಂಡಿಯಾಕ್ಕೆ ಬಂತು. ಫಸ್ಟ್ ನಾವು ಯಮಹಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ RX. ಇವತ್ತಿಗೂ ಯಮಹಾ RX ಅಂದರೆ ಈ ಹುಡುಗ ಯಂಗ್ ಟ್ರಕ್ ಏನಿದ್ದಾರೆ ಅವರಿಗೆಲ್ಲ RX ಅಂದರೆ ಒಂಥರ ಏನೋ ಒಂಥರ ಇದಾಗ್ತದೆ, ಸಂಚಲನ ಆಗ್ತದೆ ಅವ್ರ ಬ್ಲಡ್ಡೆ. ಆ ರೀತಿ ಒಂದು ಬೈಕು ಅದು ಕ್ರಮೇಣ ಕಾಲಾಂತರದಲ್ಲಿ BS1, BS2, BS3, BS4 ಇವತ್ತು ನಡೀತಾ ಇದ್ದಿದ್ದು ಇಂಡಿಯಾದಲ್ಲಿ BS6. ಈ ಒಂದು ಕಾಯ್ದೆ ಒಳಗೆ ಟೂ ಸ್ಟ್ರೋಕ್ ಮಷಿನ್ ಎಲ್ಲ ಬ್ಯಾನ್ ಆದವಾಗ RX100 ಬ್ಯಾನ್ ಆಯಿತು. ಇವತ್ತು ನಾನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಿದ್ದು ಮೀಡಿಯಾದಲ್ಲಿ, ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ RX100 ಬಿಗ್ ಬ್ರದರ್ ಅಂತೇಳಿ ಈ ಗಾಡಿಗೆ ಎಲ್ಲರೂ ಈಗ ಒಂದು ಸ್ಲೋಗನ್ ಕೊಟ್ಟಿದ್ದಾರೆ. ಕಂಪ್ನಿಯವರು XSR 155 ಅದನ್ನು ಕಂಪ್ನಿಯವ್ರು ಕೊಟ್ಟಿದ್ದು. ಮತ್ತೊಂದು ರೇವ್ ಅಂತೇಳಿ FG ತುಂಬ ಪಾಪ್ಯುಲರ್ ಮಾಡೆಲ್ ನಮ್ಮದು.
FG ಈಗ GST ಡೌನ್ ಆದಮೇಲೆ 97,000 ಬೇಸಿಕ್ ವ್ಯಾಲ್ಯೂ ಬಂತು. 97,000ದಿಂದ ಆನ್ ರೋಡ್ ಹಾರ್ಡ್ಲಿ 1,25,000. ಅದು ಆ 156 ರೇಂಜ್ ಒಳಗೆ ತುಂಬ ಚೀಪೆಸ್ಟ್ ವೆಹಿಕಲ್, ಬೆಸ್ಟ್ ಗಾಡಿ. ಈ FG ಇಂಡಿಯಾದಲ್ಲಿ ರಿಲೀಸ್ ಆಗಿತ್ತು 2007ರಲ್ಲಿ. ಆ ಗಾಡಿಯೊಳಗೆ ಒಂದು ವೇರಿಯಂಟ್ ತರ್ತಾ ಇದ್ದೇವೆ, ಎಕ್ಸೆಟ್ ರೇವ್. ಆ ರೇವನ್ನು ಸಹಿತ ಇವತ್ತು ಬಿಡುಗಡೆಗೊಳಿಸ್ಬೇಕಂತೇಳಿ ನಾನು ನಮ್ಮ ಡಿವೈಸ್ ಅಂತೇಳಿ ಒಂದು XSR 150 ಅಂತ ಹೇಳಿ ಇದು ಸ್ಟ್ಯಾಂಡರ್ಡ್ ಕ್ಯಾಟಗರಿ ಬರುತ್ತೆ. ಅರೌಂಡ್ 155cc ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರುತ್ತೆ ಸರ್ ಈ ವೆಹಿಕಲ್. ಅದೇ FC ರೇವಲ್ ಆದರೆ ಸರ್ ನೀವು ಅರೌಂಡ್ 150cc ಏರ್ ಕೂಲ್ಡ್ ಇಂಜಿನ್ ಬರುತ್ತೆ. ಅದರ FC V3 ಅಪ್ಗ್ರೇಡೆಡ್ ವರ್ಷನ್ ಸರ್ ಅದು FC ರೇವ್ ಅಂತ ಹೇಳಿ. ಇದು ಸೇಮ್ ನಮ್ಮ ಮೊದಲಿನ R15 ಇರ್ಬೋದು, MT15 ಇರ್ಬೋದು, ಅದರ ಸ್ಕ್ರಾಮ್ಲರ್ ವೇರಿಯಂಟ್. ಬಟ್ ಎರಡು ಅರೌಂಡ್ ಇದು ಬಂದ್ಬಿಟ್ಟು ಅರೌಂಡ್ 1,99,000 ಆನ್ ರೋಡ್ ಆಗುತ್ತೆ, ಅದು 1,56,000 ಆನ್ ರೋಡ್ ಆಗುತ್ತೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.